ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ. ಈ ದಿನ 6ನೇ ದಿನದ ನವರಾತ್ರಿಯಂದು ಶ್ರೀ ಗಡಿಚೋಡು ಮಾರಮ್ಮನವರು ಕಾತ್ಯಾಯಿನಿ ರೂಪದಲ್ಲಿ ಕಂಗೊಳಿಸುತ್ತಿದ್ದಾರೆ. ಹಾಗೂ ಕಾತ್ಯಾಯಿನಿ ರೂಪದ ಬಗ್ಗೆ ತಿಳಿಯುವುದಕ್ಕೂ ಮುನ್ನ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳುತ್ತಾ, ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ತಾಯಿ ಜಗನ್ಮಾತೆ ಶ್ರೀ ಗಡಿಚೋಡು ಮಾರಮ್ಮನವರು ಎಲ್ಲ ಭಕ್ತಾದಿಗಳಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ, ಈ ದಿನದ ಶ್ರೀ ಕಾತ್ಯಾಯಿನಿ ರೂಪದ ಬಗ್ಗೆ ಮಾಹಿತಿ ತಿಳಿಯೋಣ ಬನ್ನಿ. 6ನೇ ದಿನದ ನವರಾತ್ರಿಯ ಕಾರ್ಯಕ್ರಮದ ಪೂಜೆಯ ವಿಶೇಷ ಏನೆಂದರೆ, ಇಂದು 6ನೇ ದಿನದ ನವರಾತ್ರಿಯ ಕಾರ್ಯಕ್ರಮದ ದಿನವಾದ ಇಂದು ಕಾತ್ಯಾಯಿನಿ ರೂಪದಲ್ಲಿ ಪೂಜಿಸಲ್ಪಡುತ್ತಾಳೆ. ಕಾತ್ಯಾಯಿನಿ ರೂಪದ ವಿಶೇಷವೇನೆಂದರೆ, ಈ ರೂಪವು ದುರ್ಗಾದೇವಿಯ ಯೋಧ ಅವತಾರವೆಂದು ಹೇಳಲಾಗಿದೆ. ಹಾಗೂ ಈ ರೂಪದಲ್ಲಿ ಶ್ರೀದೇವಿಯು ಸಿಂಹವನ್ನು ಏರಿ ತನ್ನ ವಾಹನ ಮಾಡಿಕೊಂಡು ಮಹಿಷಾಸುರನ ವಧೆ ಮಾಡುವುದಕ್ಕಾಗಿಯೇ ಕಾತ್ಯಾಯಿನಿ ರೂಪವನ್ನು ತಾಳಿದ್ದಾನೆ ಎಂದು ದೇವಿ ಮಹಾತ್ಮೆಯ ಪುರಾಣದಲ್ಲಿ ಉಲ್ಲೇಖವಾಗಿದೆ. ಈ ತಾಯಿಯು ರೂಪವು ಚಿನ್ನದಂತೆ ಹೊಳೆಪಿನಿಂದ ತುಂಬಿರುತ್ತದೆ. ಹಾಗೂ ಕೈಯಲ್ಲಿ ಕಮಲ, ಶಿವನ ತ್ರಿಶೂಲ, ಖಡ್ಗ ಹಾಗೂ ಇನ್ನೆರಡು ಕೈಗಳಲ್ಲಿ ವರದಾಸ್ತ್ರವಿದ್ದು, ಶ್ರೀದೇವಿಯು ಮಹಿಷಾಸುರನ ವಧೆ ಮಾಡಿ ಮಹಿಷಾಸುರ ಮರ್ದಿನಿ ಎಂದು ಕರೆಯಲ್ಪಡುತ್ತಾಳೆ. ಈ ರೂಪದಲ್ಲಿ ಶ್ರೀದೇವಿಯನ್ನು ಪೂಜಿಸುವುದರಿಂದ ಸಕಲ ಕಷ್ಟಗಳು ನಿವಾರಣೆಯಾಗಿ ಶತ್ರುಬಾಧೆ ಹಾಗೂ ವ್ಯವಹಾರದಲ್ಲಿ ಅಡಚಣೆ, ಆರೋಗ್ಯ ಸಮಸ್ಯೆ ದೂರವಾಗಿ ಮನಸ್ಸಿನಲ್ಲಿ ಬರುವಂತಹ ಕೆಟ್ಟ ಆಲೋಚನೆಗಳು ತೊಳೆದು ಹೋಗುತ್ತವೆ. ಹೀಗಾಗಿ ಶ್ರೀ ಗಡಿಚೋಡು ಮಾರಮ್ಮನ ದಿವ್ಯ ಸನ್ನಿಧಿಯಲ್ಲಿ ನಮ್ಮ ಶ್ರೀ ಗಡಿಚೋಡು ಮಾರಮ್ಮನಿಗೆ 6ನೇ ದಿನದ ನವರಾತ್ರಿಯ ಕಾರ್ಯಕ್ರಮದ ದಿನವಾದ ಇಂದು ಹಸಿರು ಬಣ್ಣದ ಸೀರೆಯನ್ನುಟ್ಟು ಬಗೆ ಬಗೆಯ ಹೂಗಳಿಂದ ಬಗೆ ಬಗೆಯ ಸಿಹಿ ತಿನಿಸುಗಳು ಹಾಗೂ ನೈವೇದ್ಯಗಳು ಮಾಡಿ ವಿಶೇಷವಾಗಿ ಪೂಜಿಸಲ್ಪಡುತ್ತಾಳೆ. ಇದರಿಂದ ಶ್ರೀದೇವಿಯ ಎಲ್ಲ ಭಕ್ತರು ಶ್ರೀದೇವಿಯನ್ನು ಕಣ್ತುಂಬಿಕೊಂಡು ಶ್ರೀದೇವಿಯ ಅನುಗ್ರಹ ಹಾಗೂ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಾ, ಶ್ರೀದೇವಿಯ ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯ ಸಕಲ ಇಷ್ಟಾರ್ಥಗಳು ಈಡೇರಿಸಿ ಸದ್ಮಂಗಳವನ್ನುಂಟು ಮಾಡಲೆಂದು ಶ್ರೀದೇವಿಯಲ್ಲಿ ಪ್ರಾರ್ಥಿಸುತ್ತೇವೆ. ಸರ್ವೇ ಜನ ಸುಖಿನೋ ಭವಂತು. 6ನೇ ದಿನದ ನವರಾತ್ರಿಯ ಕಾತ್ಯಾಯಿನಿ ರೂಪದ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮಗೆಲ್ಲ ಕಾತ್ಯಾಯಿನಿ ರೂಪ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಶ್ರೀ ಗಡಿಚೋಡು ಮಾರಮ್ಮನವರು ಹೇಗೆಲ್ಲ ಕಾಣಿಸ್ತಾ ಇದ್ದಾರೆ ಅಂತ. ಹಾಗೂ ನಮ್ಮ ದೇವಸ್ಥಾನದಲ್ಲಿ ಇಂದು ದೇವಿಯನ್ನು ಕಣ್ತುಂಬಲಿಕ್ಕೆ ಬಹಳಷ್ಟು ಜನ ಬಂದಿದ್ದರು. ಹಾಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವಿ ಮಾತ್ರ ಅಲಂಕಾರ ಮತ್ತು ಹಸಿರು ಬಣ್ಣದ ಸೀರೆ ಎಲ್ಲ ಇವತ್ತು ಅದರಲ್ಲಿ ಭಾರಿ ಚೆನ್ನಾಗಿ ಕಂಗೊಳಿಸ್ತಾ ಇದ್ದರು. ನನಗಂತೂ ಭಾರಿ ನಿಜವಾಗ್ಲೂ ಪೂಜೆ ಮುಗಿದು ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಆದ್ರೂ ಇನ್ನೂ ಒಂದು 5 ನಿಮಿಷ ದೇವರನ್ನೇ ನೋಡಿ ಹೋಗೋಣ ಅಂತ ಸಮಾಧಾನದಲ್ಲಿ ಒಂದು 10 ನಿಮಿಷ ಇದ್ದು ನೋಡಿ ಬಂದ್ವಿ ದೇವಸ್ಥಾನದಲ್ಲಿ. ದೇವಿ ಅಂತ ಇವತ್ತು ಭಾಳ ಚೆನ್ನಾಗಿ ರೆಡಿಯಾಗಿದ್ಲು. ಸೀರೆಗೂ ಆ ಹೂವುಗಳು ಅಲಂಕಾರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು ಅಂದರೆ ತುಂಬ ಭಾರಿ ಚೆನ್ನಾಗಿ ಕಾಣ್ತಾಯಿದ್ಲು ದೇವಿ. ಹಾಗೆ ನಿಮಗೂ ಹೇಗೆ ಅನ್ನಿಸ್ತು, ನಮ್ಮ ಗಡಿಚೋಡು ಮಾರಮ್ಮನವರು ಹೇಗೆ ಕಾಣ್ತಿದ್ರು, ಹೇಗೆ ಅನ್ನಿಸಿದ್ರು ನಿಮಗೆ ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡಿ ಅಂತ ಹೇಳ್ತೀನಿ. ಯಾಕಂದರೆ ನನಗೆ ಸಬ್ಸ್ಕ್ರೈಬರ್ಸು ಅಷ್ಟೊಂದು ಇನ್ಕ್ರೀಸ್ ಆಗ್ತಾಯಿಲ್ಲ. ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆ ನಾನು ನೆಕ್ಸ್ಟ್ ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಡಬೇಕು ಅಂತ ಏನಾದರೂ ಇದ್ದರೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಪ್ಲೀಸ್ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ಹಾಗೆ ನೋಡಿ, ಈ ದಿನ ನಮ್ಮೂರಲ್ಲಿ ಫುಲ್ಲು ರಶ್ ಆಗಿಬಿಟ್ಟಿತ್ತು ಪ್ರಸಾದ ಕೌಂಟ್ರ್ ಹತ್ರ ಎಲ್ಲ. ಹಾಗೆ ಪೂಜಾರಪ್ಪರಿದ್ದಾರಲ್ಲ, ಏಕಾಂತ್ ಅಂಕಲ್ಲು ಮತ್ತು ನಾಗೇಶ್ ಅವರಂತೂ ಪಾಪ ಈ ಪ್ರಸಾದದ ಹತ್ರ ಅಂತೂ ಸಾಕಾಗಿ ಹೋಗ್ತಾರೆ ನೋಡ್ರಿ. ಕೋಲೆಲ್ಲ ಹಿಡ್ಕೊಂಡು ಹುಡುಗರನ್ನ ಮತ್ತು ದೊಡ್ಡವರು ಸಮೇತ ಹುಡುಗರಾಗೋಗ್ಬಿಟ್ಟಿರ್ತಾರೆ ಇಲ್ಲಿ ಪ್ರಸಾದ ಇಸ್ಕೊಳ ಹತ್ರ. ಹಾಗಾಗಿ ಅವರು ಫುಲ್ಲು ಕಂಟ್ರೋಲ್ ಮಾಡೋ ಬ್ಯುಸಿನಲ್ಲಿ ಭಾರಿ ಫುಲ್ಲು ರ್ಯಾಶ್ ಅಂದರೆ
ಮಾಮೂಲಿಯಾಗಿ ಸಿಟ್ಟು ಮಾಡ್ಕೊತಿರ್ತಾರೆ, ಜಲ್ದಿ ಕ್ಲೀನಾಗಿ ಕ್ಯೂವಲ್ಲಿ ಬರ್ರಿ, ಅಡ್ಡದಿಡ್ಡಿ ಹೆಂಗಂದ್ರೆ ಹಂಗೆ ಬರಬೇಡ್ರಿ ಅಂತಂದು. ಹಾಗೆ ಪಾಪ ಭಾರಿ ಅಂದರೆ ಭಾರಿ ಇವತ್ತು ರಶ್ ಇತ್ತು ನೋಡಿರಿ. ಅದಕ್ಕೆ ಹುಡುಗರನ್ನೆಲ್ಲ ಗದರ್ಸಕ್ಕಂತ ಕೋಲ್ ಹಿಡ್ಕೊಂಡು ನಿಂತ್ಬಿಟ್ಟಿದ್ದಾರೆ ಪೂಜಾರಪ್ಪನವರು, ಏಕಾಂತ್ ಅಂಕಲ್ಲು. ಹಾಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗೂ ನಂದು ಹೊಸ ಪ್ರಯತ್ನ, ಹೊಸದಾಗಿ ಚಾನಲ್ ಓಪನ್ ಮಾಡಿದ್ದೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೇನೇ ಅನಿಸಿಕೆ ಇದ್ದರೂ ಪ್ಲೀಸ್ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. 6ನೇ ದಿನದ ನವರಾತ್ರಿ ಪೂಜೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹಾಗೆ ಪ್ರಸಾದ ಅಂತೂ ತುಂಬ ಬಂದುಬಿಟ್ಟಿತ್ತು. ಹಾಗಾಗಿ ಅವರೆಲ್ಲರಿಗೂ ಹೇಳ್ತಾ ಇದ್ದಾರೆ, ಪ್ರಸಾದ ಭಾಳಷ್ಟು ಐತೆ, ಸಮಾಧಾನದಾಗ ಬರ್ರಿ, ಹಿಂಗೆಲ್ಲ ಮಕ್ಕಳೆಲ್ಲ ಕಿತ್ತಾಡ್ಕೊತ ಬರಬೇಡ್ರಿ ಅಂತಂದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಶುಭರಾತ್ರಿ, ಗುಡ್ ನೈಟ್, ಟೇಕ್ ಕೇರ್ ಫ್ರೆಂಡ್ಸ್.